ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ KG ಸುರೇಶ್. ಒಬ್ಬ ಆಟೋ ಚಾಲಕರಾಗಿ ನಮ್ಮ ಜೊತೆ ಬಂದಿದ್ದಾರೆ. ಅವರ ಮಾತಾಡಿಸೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ವಿನಾಯಕ ಸರ್. ವಿನಾಯಕ್ ಅಂತ. ಏನ್ ಕೆಲಸ ಮಾಡ್ತೀರಿ? ಆಟೋ ಓಡಿಸ್ತಾ ಇದ್ದೀನಿ ಸರ್. ಆಟೋ ಓಡಿಸಿದ್ರಿ? ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್? ಒಂದು 15 years, 15 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. 15 ವರ್ಷ ಓಡಿಸ್ತಾ ಇದ್ದೀರಾ? ಇವಾಗ 15 ವರ್ಷ ಓಡಿಸ್ತಾ ಇದ್ದೀರಲ್ಲ, ನೀವು ಅದರಿಂದ ಎಷ್ಟು ನಿಮ್ಗೆ ಒಳ್ಳೇದಾಗ್ತಿದೆ? ಆಟೋ ಓಡಿಸ್ಬಿಟ್ಟು ಜೀವನ ಮಾಡ್ತಿದ್ದೀರಲ್ಲ, ಎಲ್ಲ ಸಂಸಾರ ನೀಗಿಸ್ತಾ ಇದ್ದೀರಾ? ಹೌದು ಸರ್. ನೀಗಿಸ್ತಾ ಇದ್ದೀರಾ? ಮೊದ್ಲು ಚೆನ್ನಾಗಿತ್ತು ಸರ್. ಈಗ ಗ್ಯಾಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ತುಂಬಾ ಕಷ್ಟದಲ್ಲಿ ನೈಟ್ ಎಲ್ಲ ಮನೆಗೆ ಹೋಗೋದು 1 ತಿಂಗಳಾಯ್ತು. ಮನೆಗೆ ಹೋಗಿ ಬೇರೆ ನೈಟ್ ಎಲ್ಲ ಓಡಿಸ್ತಾ ಇದೀವಿ ಗಾಡಿ. ಅದು ಬೇರೆ ಬೆಲೆಗೆ 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ಅದು 1000 ರೂಪಾಯಿ ಮಾಡೋಕ್ಕೆ ನಮ್ಗೆ ಸಂಜೆ ಆಗ್ಬಿಡುತ್ತೆ. ಆ ಟ್ರಾಫಿಕ್ ಅಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಆ ಟೈರ್ನರ್ಸ್ ಅಲ್ಲಿ ಒಂದು 8 hour 1.5 ಓಡಿಸ್ತೀವಿ. ಓಡಿಸೋವಾಗ ಕಸ್ಟಮರ್ ಕುತ್ಕೊಳ್ತಾರೆ. ಆ ಟೈಮಲ್ಲಿ ನಾವು ಗಾಡಿ ಓಡಿಸ್ತಾ ಇರುವಾಗ ಸಡನ್ಲಿ ನಮ್ಗೆ ನಾವು ನಿದ್ದೆ ಮಾಡ್ಬಿಡ್ತಿದ್ವಿ. ತಕ್ಷಣ ನೋಡಿದ್ರೆ ಯಾವುದೋ ಒಂದು ಹಳ್ಳ ಇರುತ್ತೆ. ಗಾಡಿ ಮೈನ್ ರೋಡಲ್ಲಿ ಮಾರ್ತಲ್ಲಿ ಒಂದು ಮೈನ್ ರೋಡಲ್ಲಿ ಫುಲ್ ಚೆನ್ನಾಗಿರುತ್ತೆ ರೋಡ್. ಸಡನ್ಲಿ ಹಳ್ಳ ಇರುತ್ತೆ. ಸಡನ್ಲಿ ಬ್ರೇಕ್ ಆದ ತಕ್ಷಣ ಅದೇನೋ ಒಂದು ತಾಪತ್ತ ಇರುತ್ತೆ. ನಾವು ನಮ್ಮನ್ನ ನಂಬ್ಕೊಂಡು ಕಸ್ಟಮರ್ ಇರ್ತಾರೆ. ಅವ್ರನ್ನ ಕಾಪಾಡೋದ ನಮ್ಗೆ ಏನಾದ ಅಂದ್ರೆ ಪರವಾಗಿಲ್ಲ. ಅವ್ರಿಗೆ ಏನಾದ್ರು ಆಯ್ತಂದ್ರೆ ಯಾರು ಜವಾಬ್ದಾರಿ? ನಮ್ಮ ಹತ್ರ ಈ ಆಟೋ ಬಿಟ್ರೆ ಬೇರೆ ಯಾವುದಿಲ್ಲ. ಅದು ಆಟೋನು ನಾವು ರೆಂಟಲ್ಲಿ ತಗೊಂಡಿದ್ವಿ. 250 ರೂಪಾಯಿ ಕಲೆಕ್ಷನ್ ಕೊಡ್ಬೇಕು, ಅವ್ರಿಗೂ ಕೊಡ್ಬೇಕು, ಮನೆಗೂ ಕೊಡ್ಬೇಕು. ಆ ಟೆನ್ಷನ್ ಗಾಡಿ ಓಡಿಸ್ತಾ ಇರ್ತೀವಿ. ಮಕ್ಕಳು ಫೋನ್ ಮಾಡಿ ಇದಿಲ್ಲ ಅದೆಲ್ಲ ಅಂತ ಇದಾರೆ, ಬುಕ್ ಇಲ್ಲ, ಮನೇಲಿ ಅಡಿಗೆ ಇಲ್ಲ, ಏನಿಲ್ಲ, ಅವರು ಬೇರೆ ಫೋರ್ಸು. ಈ ಟೆನ್ಷನ್ ಗಾಡಿ ತಗೊಂಡು ಹೋಗ್ತಾ ಇರ್ತೀವಿ. ಆ ಯೋಚನೆ ಮಾಡೋದ, ಆಟೋ ಓಡಿಸೋದ, ಕಷ್ಟ ಮಾಡೋದ, ಏನ್ ಮಾಡೋದು? ತುಂಬಾ ಕಷ್ಟದಲ್ಲಿದ್ದೀವಿ ಸರ್. ವಿನಾಯಕ್ ಅವರೇ, ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು ಸರ್. ನಿಮ್ಮ ಮನೆ ಸ್ವಂತನೋ ಬಾಡಿಗೆನಾ? ಬಾಡಿಗೆ ಸರ್. ಬಾಡಿಗೆ ಮನೆ. ಅಂದ್ರೆ ಇವಾಗ ನೀವು 15 ವರ್ಷದಿಂದ ಆಟೋನ ಓಡಿಸ್ತಾ ಇದೀರಾ? ಹೌದು ಸರ್. ಆಟೋನ ಓಡಿಸ್ತಿದ್ದೀರಾ? ಹೌದು. ಏನಕ್ಕೆ ಆಟೋ ಓಡಿಸ್ತಾ ಇದೀರಾ ತಾವು? ಆಟೋ ಓಡಿಸಿ ಸರ್, ಜೀವನ ಸಾಕ್ಬೇಕು ಸರ್. ಬೇರೆ ಕೆಲಸ ನಮ್ಗೆ ಕಲ್ತಿಲ್ಲ ಸರ್. ಬೇರೆ ಕೆಲಸ ಕಲ್ತಿಲ್ಲ. ಅದರಿಂದ ಆಟೋ ಓಡಿಸ್ತಾ ಇದೀವಿ ಸರ್. ಸ್ವಂತ ಮನೆ ಇಲ್ಲ ನಿಮ್ಗೆ? ಸ್ವಂತ ಮನೆ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಿಗೆ ಬಂದು? ನಾವು ಇದೇ ಊರು ಸರ್. ಬೆಂಗಳೂರಲ್ಲಿ ಹುಟ್ಟಿರೋದ? ಎಲ್ಲಿ ಮನೆ? ಜಯನಗರ 9 block ಸರ್. ಜಯನಗರದಲ್ಲಿ. ಆಮೇಲೆ ಇವತ್ತು ಆಟೋ ಓಡಿಸೋರೆಲ್ಲ ಇವತ್ತು ಪ್ರತಿಯೊಬ್ರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳ್ಕೊಳ್ತಾರೆ, ಒಬ್ರು ಹೇಳ್ಕೊಳ್ಳೋದಿಲ್ಲ. ನೋಡಿ, ನೀವು ನಮ್ಮ ಕಚೇರಿಗೆ ಬಂದಿದ್ದೀರಿ, ಕಷ್ಟ ಅಂತ ಹೇಳ್ತಾ ಇದ್ದೀರಿ. ಏನೇನು ಕಷ್ಟ ನೀವು ಫೇಸ್ ಮಾಡ್ತಾ ಇದ್ದೀರಿ ದಿನನಿತ್ಯ? ಟ್ರಾಫಿಕ್ ಓವರ್ ಸರ್. ಗಾಡಿ ಓಡಿಸೋದು ನಮ್ ಭಯ. ಬೆಳಗ್ಗೆ 4 ಗಂಟೆ ಗಾಡಿ ನೈಟ್ ಎಲ್ಲ ಮಲಗ್ಬಿಟ್ಟು ತಿರ್ಗಿ 4 ಗಂಟೆ ಎದ್ದು ಹೋಗ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ ಏನು ಗೊತ್ತಾಗಲ್ಲ. ಹೋಗ್ತಾ ಇರ್ತೀವಿ, ಸಡನ್ಲಿ ಕಾರ್ ಅವ್ರು ಸ್ಪೀಡಾಗಿ ಬರ್ತಾರೆ. ನಾವು ಮಿರರ್ ನೋಡೋದ, ಮುಂದೆ ನೋಡೋದ ಸರ್. ತುಂಬಾ ಕಷ್ಟ ಇದೆ. ಬಾಡಿಗೆ ಎಷ್ಟು ಕಟ್ಟಬೇಕು? ಬಾಡಿಗೆ ಒಂದು 7,000 ಸರ್. ಸಿಂಗಲ್ ನಮ್ಮ ಫ್ಯಾಮಿಲಿ 7,000. ಆಮೇಲೆ ಇವಾಗ ನೀವು ಆಟೋ ಓಡಿಸ್ತಾ ಇದೀರಲ್ಲ, ನಿಮ್ಗೆ ಜೀವನ ಮಾಡಕ್ ಸಾಕಾಗುತ್ತಾ? ಇಲ್ಲ ಸರ್, ಆಗ್ತಾ ಇಲ್ಲ. ಹೌದಾ? ಏನೇನ್ ಕಷ್ಟ ಫೇಸ್ ಮಾಡ್ತಾ ಇದ್ದೀರಿ? ಈಗ ಎಲ್ಲ ಕಷ್ಟಗಳು ಸರ್. ನಮ್ಮ ತಾಯಿ ನೋಡ್ಬೇಕು, ಹೆಂಡತಿ ನೋಡ್ಬೇಕು, ಮಕ್ಕಳು ನೋಡ್ಬೇಕು, ನನ್ನನ್ನ ನೋಡ್ಬೇಕು. ನಮ್ದು ಹ್ಯಾಬಿಟ್ ಯಾವ್ದಿಲ್ಲ. ಅದು ನಮ್ದು ಚಟ ಇದ್ರೆ ಅದು ಒಂದು ಆಟೋ ಓಡಿಸೋದೇ ವೇಸ್ಟ್. ಅದಕ್ಕೆ ಹೋಗ್ಬಿಡುತ್ತೆ ಖರ್ಚೆಲ್ಲ. ಅದು ನಮ್ದು ಹ್ಯಾಬಿಟ್ಸ್ ಇಲ್ಲ. ಸರಿ, ಬೆಳಿಗ್ಗೆ 4 ಗಂಟೆ ಮನೆಗೆ ಹೋಗಿ 1 ತಿಂಗಳಾಯ್ತು ಸರ್. ಮನೆಗೆ ಹೋಗಿ 1 ತಿಂಗಳ. ಮಕ್ಳು ಫೀಸ್ ಇಲ್ಲ, ಅದು ಕೇಳ್ತಾ ಇರ್ತಾರೆ, ಟಾರ್ಚರ್ ಆಗ್ತಾ ಇದೆ. ನಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ರಿಲೇಷನ್ ಹತ್ರ ಹೋದ್ರೆ ಈಗ 1 ರೂಪಾಯಿ ಕೊಡಲ್ಲ ಯಾರು. ಈಗ ನಮ್ಮ ಆಟೋನೇ ನಂಬ್ಕೊಂಡು ಅವ್ರಿಗೆ ಬೇರೆ ಪಾಪ 7 ತಿಂಗಳು ಕಾಸು ಕೊಟ್ಟಿಲ್ಲ ಓನರ್ ಅವ್ರಿಗೆ. ಅವ್ರು ಬೇರೆ ಫೋರ್ಸ್ ಮಾಡ್ತಾ ಇದಾರೆ. ಇಲ್ಲಾಂದ್ರೆ ಗಾಡಿ ಬಿಟ್ಟು ಹೋಗೋಂತಾರೆ. ಎಲ್ಲಿಂದ ಸರ್? ಯಾರು ಸಹಾಯ ಮಾಡಲ್ಲ ನಮ್ಗೆ. ಏನ್ ಮಾಡೋದು? ಆಮೇಲೆ ದಿನಕ್ಕೆ ಆಟೋದಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಿ? ದಿವಸ ಒಂದು 500 ರೂಪಾಯಿ ಗ್ಯಾಸ್ ಹಾಕಿದ್ರೆ 1200 ರೂಪಾಯಿ ಮಾಡ್ಬೋದು ಸರ್. ಅದು ಈ ಇದ್ರಲ್ಲಿ ಗ್ಯಾಸ್ 100 ರೂಪಾಯಿ ಆಗಿತ್ತೆ. ಈಗ 5 ರೂಪಾಯಿ ಕಮ್ಮಿ ಮಾಡಿದ್ದಾರೆ. 5 ರೂಪಾಯಿ ಇಲ್ಲ, 5 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಇವಾಗ ಎಷ್ಟಿದೆ ಗ್ಯಾಸ್ ಇವಾಗ? ಈಗ 95 ರೂಪಾಯಿ 50 ಪೈಸಾ ಇದೆ ಸರ್. 95 ರೂಪಾಯಿ 50 ಪೈಸಾ. 95 ರೂಪಾಯಿ 50 ಪೈಸಾ ಇದೆ. ಮೊದ್ಲು ಎಷ್ಟಿತ್ತು? ಮೊದ್ಲು 120 ಇತ್ತು ಸರ್. ಮೊದ್ಲು 120 ಇತ್ತು. ಇವಾಗ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಯ್ತು? ಇಲ್ಲ, ಮೊದ್ಲು ಜಾಸ್ತಿ ಆಯ್ತು ಸರ್. ಈಗ ಕಮ್ಮಿ ಆಗಿದೆ. ಹೌದಾ? 120 ಇದರಿಂದ ಈಗ 95.50 ರೂಪಾಯಿ ಬಂದಿದೆ. ಮತ್ತೆ ಕಮ್ಮಿ ಆಗಿದೆ, ಜೀವನ ಸಾಗಿಸಬಹುದಲ್ಲ? ಇಲ್ಲ ಸರ್, ಆಗಲ್ಲ. ಇದು LPG ಸರ್. ಮೈಲೇಜ್ ಬರಲ್ಲ ಗಾಡಿ. ಮೈಲೇಜ್ ಬರಲ್ಲ. CNG ಬರುತ್ತೆ. CNG ಬಂದು ಕೆಜಿ ಲೆಕ್ಕ. ಅಂದ್ರೆ ಇವಾಗ ರೇಟ್ ಜಾಸ್ತಿ ಇದೆ. ರೇಟ್ ಜಾಸ್ತಿಯಿಂದ ನಮ್ಗೆ ಕಷ್ಟ ಆಗ್ತಾ ಇದೆ. ಗ್ಯಾಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಾವು ಓಡಿಸ್ಬೋದು, LPG ಓಡಿಸ್ಬೋದು. ಒಂದು 50-60 ರೂಪಾಯಿ
ಇದ್ರೆ ನಮ್ಗೆ ಜೀವನ ನಡೆಯುತ್ತೆ ಸರ್. ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಿ ತಾವು? 1200 1300 ಸರ್ 1200 ರೂಪಾಯಿ ಸಂಪಾದನೆ ಮಾಡ್ತೀರಾ ಮಾಡ್ತೀವಿ. ದಿವಸಕ್ಕೆ? ಹೌದು. ಗ್ಯಾಸ್ಗೆ ಎಷ್ಟು ಹೋಗುತ್ತೆ? ಗ್ಯಾಸ್ಗೆ ಒಂದು 500 ರೂಪಾಯಿ ಹಾಕಿದ್ವಿ ಸರ್. ಒಂದು 750 800 ರೂಪಾಯಿ ಮಾಡ್ಬೋದು. 1000 ರೂಪಾಯಿ ಒಳಗಡೆ ಮಾಡ್ಬೋದು ಸರ್ ನಾವು. ಅಲ್ಲ, ಇವಾಗ 1200 ರೂಪಾಯಿ ಸಂಪಾದನೆ ಮಾಡಿದ್ರೆ ಗ್ಯಾಸ್ಗೆ ಎಷ್ಟು ಹೋಗುತ್ತೆ? ಒಂದು 500 ರೂಪಾಯಿ ಹೋಗುತ್ತೆ ಸರ್. 500 ರೂಪಾಯಿ ಹೋದ್ರೆ ಇದು 700 700 ರೂಪಾಯಿ. ರೂಪಾಯಿ ಬರುತ್ತೆ ಸರ್. 700 ರೂಪಾಯಿ ಏನು ಜೀವನ ಮಾಡಕ್ಕಾಗಲ್ಲ. ಆಗಲ್ಲ ಸರ್. ಹೌದಾ? ಏನ್ ಏನಕ್ಕೆ ಆಗಲ್ಲ ಜೀವನ ಮಾಡೋದಕ್ಕೆ? ಹೆಂಗ್ ಸರ್ ಮಾಡಿದ್ರೆ ಬಾಡಿ ಕಟ್ಬೇಕು, ಮಕ್ಳು ನೋಡ್ಬೇಕು. ಈಗೆಲ್ಲ ರೇಟು ಹೊರಗಡೆ ಹೋದ್ರೆ, ನಾವು ಊಟಕ್ಕೆ ಹೋದ್ರೆ, ನಾವು ಸುಮ್ಮನೆ ನಾರ್ಮಲ್ ಹೋದ್ರೆ ಒಂದು ಊಟ ಬಂದು 50 ರೂಪಾಯಿ ಮೇಲೇನೆ, ಕೆಳಗಿಲ್ಲ ಸರ್. ಅದನ್ನ ಏನ್ ಮಾಡೋದು ಸರ್? 100 ರೂಪಾಯಿ ಇಟ್ಕೊಳ್ಬೇಕು ಸರ್. ವಿನಾಯಕ್ ಅವರೇ, ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು ಸರ್. 2 ಹೆಣ್ಮಕ್ಳು ಇದ್ದಾರಾ? ಈ 2 ಹೆಣ್ಮಕ್ಳು ಓದಿಸ್ಬೇಕು. ಹೌದು. ಆಮೇಲೆ ನಿಮ್ ತಾಯಿ ಇದಾರಾ? ಹೌದು ಸರ್. ಜೊತೆ ಅವ್ರು ಆರೋಗ್ಯವಾಗಿದ್ದಾರಾ? ಅವ್ರಿಗೂ ಹಾಸ್ಪಿಟ್ಲ್ ನೋಡ್ತಾ ಇದೀವಿ ಸರ್. ಹಾಸ್ಪಿಟಲ್ ಹಾಸ್ಪಿಟಲ್ ತೋರಿಸ್ಬೇಕು. ಮನೆ ಸಂಸಾರ ಬಾಡಿಗೆ ಹೌದು. ಅಂತಂದ್ರೆ ನಿಮ್ಗೆ ತಿಂಗಳಿಗೆ ಇಲ್ಲ ಅಂದ್ರೂ ಒಂದ್ 20,000 ಖರ್ಚು ಬರುತ್ತಾ? ಇಲ್ಲ ಸರ್, 30,000 ಬೇಕು ಸರ್. 30,000 ಬಾಡಿಗೆ ಸೇರಿ 30,000. 35 ಬೇಕೇ ಬೇಕು ಸರ್. ಮಕ್ಳು ಬೇರೆ ದೊಡ್ಡವರಾಗಿದ್ದಾರೆ. ಅವ್ರಿಗೆಲ್ಲ ಡ್ರೆಸ್ಸು, ಅವರು ಹೊರಗಡೆ ಹೋಗ್ಬೇಕಾದ್ರೆ ಅದಿಲ್ಲ ಇದಿಲ್ಲ ಅಂತಾರೆ. ಚಪ್ಪಲ್ ಎಲ್ಲ ಕಷ್ಟ ಇದೆ ಸರ್. ಜೀವನನೇ ಕಷ್ಟ. ಜೀವನನೇ ಕಷ್ಟ. ಆಮೇಲೆ ಇವತ್ತು ನಮ್ಮ ಕಚೇರಿಗೆ ಬಂದಿದ್ರಲ್ಲ, ಹೌದು ಸರ್. ನಮ್ ಕಡೆಯಿಂದ ಏನ್ ಒಳ್ಳೇದಾಗ್ಬೇಕು ನಿಮ್ಗೆ? ನಮ್ಗೆ ಏನಾದ್ರು ಒಂದು ಡ್ರೈವರ್ಗಳಿಗೆ ಎಲ್ಲಾರ್ಗು ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಚೆನ್ನಾಗಿರುತ್ತೆ ಸರ್. ಈಗ ನಾವು ಮೊನ್ನೆ ಮಾರ್ತಲ್ಲಿ ಹೋಗ್ತಾ ಇದ್ವಿ, ಒಂದ್ ಸೆಕೆಂಡ್ ನಿದ್ದೆಯಲ್ಲಿ ಕಣ್ಣಲ್ಲಿ ಎಲ್ಲೋ ಓಡ್ಸೋ ಏನಾದ್ರು ಆಯ್ತಂದ್ರೆ ನಮ್ಗೆ ಯಾರು ನೋಡೋದು? ಯಾರಿಲ್ಲ ಸರ್. ಅದನ್ನೇನ್ ಮಾಡೋದು ಹೇಳಿ? ನಮ್ಗೆ ಏನಾದ್ರು ಆಯ್ತಂದ್ರೆ ಅಷ್ಟೇ ಸರ್, ಯಾರು ನೋಡಲ್ಲ. ಆಮೇಲೆ ಇವಾಗ ನಿಮ್ಮ ಮಗುದೇನೋ ಪ್ರಾಬ್ಲಮ್ ಸ್ಕೂಲ್ದು ಅಂದ್ರೆ ಏನದು? ಅದು ಸರ್, ಈಗ ಫೀಸು ಕಟ್ಟಿಲ್ಲ ಅಂತ ಫೋರ್ಸ್ ಮಾಡ್ತಾ ಇದ್ರು. ಎಷ್ಟು ತಿಂಗಳು ಕಟ್ಟಿಲ್ಲ? ಒಂದ್ 2 ವರ್ಷ. ಇದು ನಮ್ದು ಆಡಿನ ನಮ್ಮ ಮಗಳ್ದು. ವಿಜಯ ಕಾಲೇಜಲ್ಲಿ ನಮ್ಮ ಮಿಸ್ಸಸ್ ಎಲ್ಲ ಸಾಲ ಮಾಡಿ ಕಟ್ಟಿದ್ರು. ಅದನ್ನು ನಾನು ಕೊಟ್ಟಿಲ್ಲ. ಅದು ಕೊಡ್ಬೇಕು ಸರ್. ಪ್ಲಸ್ ನಮ್ ಚಿಕ್ಕ ಮಗಳ್ದು ಆಡಿನೇ ಅವ್ರು ಏನೋ ಬುಕ್ಕು ಅದೆಲ್ಲ ಕೊಡ್ಬೇಕಾಯ್ತು. 29,000 ಲೆಕ್ಕ ಹಾಕಿದ್ದಾರೆ. ಅದು ನಮ್ ಕೈಯಿಂದ ಈಗ ಆಗ್ತಾ ಇಲ್ಲ ಸರ್. ತುಂಬಾ ಕಷ್ಟದಲ್ಲಿ ಇದೀವಿ. ಅಂದ್ರೆ ಸ್ಕೂಲಲ್ಲಿ ಪ್ರೆಷರ್ ಇದೆ? ಸ್ಕೂಲಲ್ಲಿ ಪ್ರೆಷರ್ ಇದೆ. ಏನಂತಾರೆ? ಈಗ 1 ವಾರದಲ್ಲಿ ಕಟ್ಬೇಕಪ್ಪ. ನಮ್ಗೆ ಎಲ್ಲಾರ್ಗು ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡ್ಬೇಕು. ನೀವು ಏನು ಮಾಡ್ತೀರ ನೋಡಿ, ನಮ್ ಟೈಮ್ ಕೊಟ್ಟಾಯ್ತು, ನೋಡಿ ಏನೋ ಮಾಡ್ಕೊಡಿ. ಟೈಮ್ ಕೊಡಿಸ್ಬೇಕಾ ನಿಮ್ಗೆ? ಟೈಮ್ ಕೊಡ್ಸ್ಬೇಕು ಸರ್. ನಂಬರ್ ಕೊಟ್ಟಿದ್ರ? ನನಗೆ ನಂಬರ್ ಇದೆಯಾ? ಇದೆ ಸರ್. ಯಾವ ಸ್ಕೂಲ್ ಅದು? ಸಾಯಿ ವಿದ್ಯಾ ಮಂದಿರ ಸರ್. ಸಾಯಿ ವಿದ್ಯಾ ಮಂದಿರ. ಇದೇ ನಂಬರ್ ಅಲ್ಲ? ಇದೇ ನಂಬರ್? ಹೌದು ಸರ್. ಮಾಡ್ತೀರಿ, ಮಾಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಕಟ್ಟಿ. ಎಷ್ಟು ದಿವಸ ಬೇಕಾಗುತ್ತೆ ನಿಮ್ಗೆ? ಒಂದ್ 2 ತಿಂಗಳು ಬೇಕು ಸರ್. ಕಷ್ಟ ಇದೆ. 2 ತಿಂಗಳು ಹಾಕ್ಲೇಬೇಕು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ನಿಮ್ಮ ಶಾಲೆ ಸಾಯಿ ವಿದ್ಯಾ ಮಂದಿರದ ಮೇಡಮ್? ಹೌದು ಸರ್. ಮೇಡಮ್ ತಮ್ಮ ಹೆಸರು? ಯಾರು ಮಾತಾಡೋದು ಸರ್? ಮೇಡಮ್ ನಾನು ಸುರೇಶ್ ಅಂತ, ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು ಓಕೆ. ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ ಮೇಡಮ್. ಹೌದು ಸರ್, ಹೇಳಿ ಸರ್. ಮೇಡಮ್ ತಾವು ಸ್ಕೂಲ್ HM ಮೇಡಮ್? ಹೌದು ಸರ್. ಮೇಡಮ್ ನಮ್ಮಲ್ಲಿ ಒಬ್ರು ವಿನಾಯಕ್ ಅಂತ ಬಂದಿದ್ದಾರೆ ಮೇಡಮ್. ಯಾರು? ವಿನಾಯಕ್ ಅಂತ. ಹಾ ಸರ್. ಮೇಡಮ್ ಅವರ ಮಗು ಏನಪ್ಪ ಹೆಸರು? ಶಿಲ್ಪಿತಾ. ಶಿಲ್ಪಿತಾ ಅಂತ ಒಂದು ಮಗು ಓದ್ತಾ ಇದೆಯಂತೆ ತಮ್ಮಲ್ಲಿ. ಎಷ್ಟೇ ಕ್ಲಾಸ್? 8th ಸರ್. 8ನೇ ಕ್ಲಾಸ್ ಅಂತೆ ಮೇಡಮ್. ಓದ್ತಾ ಇದೆಯಂತೆ. ಪಾಪ ಏನೋ ಫೀಸ್ ಕಟ್ಟಬೇಕು ಅಂದ್ಬಿಟ್ಟು ಏನೋ ಇದು ಮಾಡಿದಿರಂತೆ. ಸರ್, ಫೀಸ್ ಕಟ್ಟಬೇಕು ಅಂತ ಏನೋ ಹೇಳಿಲ್ಲ ಸರ್ ಅವ್ರಿಗೆ. ಮೇಡಮ್ ನಾವು ಫೀಸ್ ಕಟ್ಟೋದಕ್ಕೆ ಯಾವ್ದು ಕೇಳಿಲ್ಲ. ಮೇಡಮ್ ಫೀಸ್ ಅಲ್ಲ ಸರ್. ಅದೇ ನಾವು ಅವ್ರಿಗೆ ಅವರು ಲಾಸ್ಟ್ ಇಯರ್ ಡ್ಯಾನ್ಸ್, ಅವ್ರ ಮಗಳಿಗೆ ಡ್ಯಾನ್ಸ್ ಸೇರಿಸ್ಕೊಂಡಾಗ, ಅವ್ರ ಮಗಳಿಗೆ ಟ್ರಿಪ್ ಕಳಿಸಿದಾಗ ಫೀಸ್ ಬ್ಯಾಲೆನ್ಸ್ ಇಟ್ಕೊಂಡಿದ್ರು. ಅಂದ್ರೆ ನೀವು ದುಡ್ಡು ಹಾಕಿ ಕೊಟ್ಟಿರಿ ಮೇಡಮ್, ನಾವು ಬಂದ್ಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಮಾತ್ರ. ಅದೇ ಅವರು ಬಿಲ್ ಕೊಟ್ಟಿ ತೋರಿಸ್ತಿದ್ದಾರೆ. 29,971 ರೂಪಾಯಿ ನೀವು ಸ್ಲಿಪ್ ಆಗಿ ಕೊಟ್ಟಿದ್ದೀರಿ. ಹೌದು ಮೇಡಮ್. ಹಾಗಾಗಿ ಅದ್ರಲ್ಲಿ 8,000 ಬಂದು ನಾವು ಕ್ರೀಡೋ ಕಿಟ್ ಕೊಡ್ತೀವಿ ಸರ್. ಸಾರಿ, ಕ್ರಿಯಾ ಕ್ವೆಸ್ಟ್ ಅನ್ನೋದು ನಾವು ಕಿಟ್ ಕೊಡ್ತೀವಿ ಮಕ್ಕಳಿಗೆ. ಅದು ಅಡಿಷನಲಿ ಚಾಪ್ಟರ್ ವೈಸ್ ಆಕ್ಟಿವಿಟಿ ಸರ್. ಅದು ಎಕ್ಸ್ಟ್ರಾ ಆಪ್ಷನಲ್. ಅದು ಓಕೆ ಮೇಡಮ್. ಅವರು ಆಕ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ. ಮತ್ತೆ ವ್ಯಾಲೆಟ್ ಕ್ಲಾಸಸ್ಗೆ, ಅಬ್ಯಾಕಸ್, ವೇದಿಕ್ ಮ್ಯಾಕ್ಸ್ ಕ್ಲಾಸ್ ಇದೆಯಲ್ಲ ಅದಕ್ಕೆ ಫೀಸ್ ಅಂತ ಯಾವ್ದು 1 ರೂಪಾಯಿ ನಾವು ಅವ್ರ ಹತ್ರ ಕೇಳಿಲ್ಲ ಸರ್. ಅದೇ ಮೇಡಮ್, ಇಲ್ಲಿ ಸ್ಲಿಪ್ ತಂದಿದ್ದಾರೆ, ಕೊಟ್ಟಿದ್ದಾರೆ. 29,975 ರೂಪಾಯಿ ಇದೆ ಇಲ್ಲಿ. ಅವರು ಆಲ್ರೆಡಿ ಕ್ಲಾಸಸ್, ಅವ್ರ ಮಗಳಿಗೆ ಕ್ಲಾಸಸ್ ತಗೊಂಡಿದೀವಿ ಲಾಸ್ಟ್ ಇಯರ್. ಅವ್ರಿಗೆ ಕಿಟ್ಟು ಕೊಟ್ಟಿದೀವಿ. ಆನ್ಯುವಲ್ ಡೇ ದಿವಸ
ಕೊಟ್ಟಿದೀವಿ ಅವ್ರಿಗೆ. ಓಕೆ ಮೇಡಮ್. ಅದ್ರದ್ದು ದುಡ್ಡು ಸರ್ ಅದು. ಮತ್ತೆ ಆಕ್ಟಿವಿಟಿ ಕಿಟ್ ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ಏನು ಅಬ್ಯಾಕಸ್ ವೇದಿಕ್ ಮ್ಯಾಥ್ಸ್ ಇದೆ ಅದ್ರದ್ದು ವ್ಯಾಲಿಡ್ ಕ್ಲಾಸಸ್ ಮತ್ತೆ ಕ್ರಿಯಾ ಕ್ವೆಸ್ಟ್ ಕಿಟ್ ಟೇಕ್ ಅವೇ ಕಿಟ್ ಅದು ಮಕ್ಳೇ ತಗೊಂಡ್ ಹೋಗ್ತಾರೆ ಮನೆಗೆ. ಓಕೆ. ಅದನ್ನು ಕೊಟ್ಟಿದೀವಿ. ಅದ್ರದ್ದು ಚಾರ್ಜಸ್ ಫೀಸ್ ಅಂತ ₹1 ನಾವೇನು ಇಸ್ಕೊಂಡಿಲ್ಲ ಅವ್ರ ಹತ್ರ. ಡ್ರೆಸ್ಗೆ ಜಾಸ್ತಿ ಆಯ್ತಲ್ಲ ಮೇಡಮ್, 4,975. ಸರ್ ಅದು ಅವ್ರಿಗೆ ಇದು ಬ್ಲೇಸರ್ ಬರುತ್ತೆ, ಯೂನಿಫಾರ್ಮ್, ಸಾಕ್ಸ್, ಆಮೇಲೆ ಟ್ರ್ಯಾಕ್ ಸೂಟ್ ಯೂನಿಫಾರ್ಮ್. ಅದ್ರದ್ದು ಒಂದು ಬ್ಲೇಸರ್, ಒಂದು 2 ಜೊತೆ ಯೂನಿಫಾರ್ಮ್, ಸಾಕ್ಸ್, ಬೆಲ್ಟ್, ಇದ್ರದ್ದು ಅಮೌಂಟ್ ಸರ್. ಅದು ಬ್ಲೇಸರ್ 2,500 ಆಗುತ್ತಲ್ವಾ ಸರ್? ಮೇಡಮ್ ಇದ್ರದ್ದೇನ ಕಮ್ಮಿ ಮಾಡಕ್ಕಾಗುತ್ತಾ? 29,900 ಹೇಳ್ತೀನಿ ಸರ್. ಆಕ್ಚುಲಿ ನೆನ್ನೆ ಅವ್ರ ಫ್ಯಾಮಿಲಿದು ಡಿಸ್ಪ್ಯೂಟ್ ಇದೆ ಸರ್. ಹೌದು ಅವ್ರ ಮೇಡಮ್. ಹಸ್ಬೆಂಡ್ ವೈಫ್ ಏನೋ ಪ್ರಾಬ್ಲಮ್ ಇದೆ. ಓಕೆ. ಇವರು ನಮ್ಗೆ ಯಾವಾಗ್ಲೂ ಈ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾ ಇದಾರೆ. ಎಷ್ಟು ವರ್ಷದಿಂದ? 4 ವರ್ಷದಿಂದ. ನನ್ಗೆ ಈ ತರ ಹುಷಾರಿಲ್ಲ, ನನ್ಗೆ ಫೀಸ್ ಕಡಿಮೆ ಮಾಡಿ, ನಾನು ಇದು ಕೊಡಲ್ಲ ಅದು ಕೊಡಲ್ಲ ಅಂತ. ಎಷ್ಟೋ ಸತಿ ಟೀಚರ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಅವಳ ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ, ಡ್ಯಾನ್ಸ್ ಗೆ. ನಾನು ಅಮೌಂಟ್ ಸ್ಪಾನ್ಸರ್ ಮಾಡಿದ್ದೀನಿ. ಇವತ್ತು ಬಂದು ನಿಮ್ ಮುಂದೆ ಕುತ್ಕೊಂಡಿದ್ದಾರೆ ಅವರು. ಅಟ್ ಲೀಸ್ಟ್ ಒಂದು ಕನ್ಸರ್ನ್ ಇರ್ಬೇಕಲ್ವಾ ಸರ್? ಇಷ್ಟು ಮಾಡಿದಾರಲ್ವಾ ಸ್ಕೂಲಲ್ಲಿ ಅನ್ನೋದು. ನಾವು ಒಂದು ದಿವಸನೂ ಅವ್ರಿಗೆ ದುಡ್ಡು ಕೊಡಿ ಅಂತ ಫೋರ್ಸ್ ಮಾಡಿಲ್ಲ. ನಿನ್ನೆ ಆ ಮಗು ಅಟ್ಕೊಂಡ್ ಹೇಳ್ತಾ ಇದೆ, ಈ ತಂದೆ ರೆಡಿ ಇಲ್ಲ, ಅವಳಿಗೆ ಯೂನಿಫಾರ್ಮ್ ಕೊಡ್ಸಕ್ ರೆಡಿ ಇಲ್ಲ, ಬುಕ್ಸ್ ಕೊಡ್ಸಕ್ ರೆಡಿ ಇಲ್ಲ. ಈ ಕಡೆ ತಾಯಿನೂ ರೆಡಿ ಇಲ್ಲ. ಆ ಮಗು ಅಳ್ತಾ ಇದೆ ನನ್ನ ಹತ್ರ ಬಂದು. ಅವ್ರ ತಂದೆ ಹತ್ರ ದುಡ್ಡು ಕೇಳಿದಕ್ಕೆ ಆ ಹುಡ್ಗಿನ ಸ್ಕೂಲ್ ಹತ್ರನೇ ಬಿಟ್ಬಿಟ್ಟು ಹಂಗೆ ಆಟೋ ತಗೊಂಡ್ ಹೋಗಿದ್ದಾರೆ. ಆ ಮಗು ನಡ್ಕೊಂಡ್ ಹೋಗಿದೆ BTM ಲೇಔಟ್ ಅವ್ರ ಅಜ್ಜಿ ಮನೆವರೆಗೂ. ನಾವ್ ಬೇರೆ ಏನು ಕೇಳಿಲ್ಲ ಸರ್. ಅದು ನಾವೇನು ಕ್ಲಾಸಸ್ ತಗೊಳ್ತಾ ಇದೀವಿ ಅಡಿಷನಲ್, ಅದು ಅವ್ರ ಒಪ್ಪಿಗೆ ಮೇರೆಗೆನೆ ಅದೆಲ್ಲ ಫೆಸಿಲಿಟಿ ಯೂಸ್ ಮಾಡಾದ್ಮೇಲೆ ನಾವು ಅವ್ರು ಕಟ್ಟಿಲ್ಲ ಅನ್ನೋದನ್ನ ಕೇಳ್ತಾ ಇದೀವಿ ಸರ್. ಮೇಡಮ್ ತಾವೇನಾಗಿದ್ದೀರಿ ಮೇಡಮ್ ಸ್ಕೂಲಲ್ಲಿ? ನಾನು ಈ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಸರ್. ಪ್ರಿನ್ಸಿಪಲ್ ಆಗಿದ್ದೀವಿ. ಇದು ಸ್ಟೇಟ್ ಬೋರ್ಡ್ ಸ್ಕೂಲ್. ಗೀತಾ ಶ್ರೀನಿವಾಸ್ ಅಂತ ಸರ್. ಮೇಡಮ್ ಏನಿಲ್ಲ, ಇವಾಗ ಇದೇನಾಗಿದೆ ಅಂದ್ರೆ ಅವರು ವಿನಾಯಕ್ ಬಂದು ಆಟೋ ಡ್ರೈವರ್. ಆಕ್ಚುಲಿ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಬಡತನ ಅನ್ನೋದು ಎಲ್ಲಾನು ಕಿತ್ಕೊಂಡ್ ತಿಂತಾ ಇದೆ. ಈ ಬಡತನ ಏನಾಗ್ಬಿಟ್ಟಿದೆ ಇವತ್ತು, ಬಡತನ ಬಂದಿರೋದೇನಕ್ಕೆ? ಈ ಪೆಟ್ರೋಲು, ಗ್ಯಾಸು, ಸಿಲಿಂಡ್ರು ರೇಟ್ ಜಾಸ್ತಿ ಆಗತ್ತೆ ಸರ್. ನಮ್ಗೆಲ್ಲ ಅರ್ಥ ಆಗಿರೋದಕ್ಕೆ ನಾವು ಇಷ್ಟು ವರ್ಷ 2 ವರ್ಷ ಟೈಮ್ ಕೊಟ್ಟಿದೀವಿ ಸರ್. ಅವರು ಪ್ರತಿ ಸರಿ ಇದೇ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾರೆ ಸರ್. ಇಲ್ಲ ಮೇಡಮ್, ಇವಾಗ ನಮ್ಮ ಹತ್ರ ಬಂದಿದ್ದಾರೆ. ಏನಂತ ಬಂದ್ರು ಅಂದ್ರೆ, ನಮ್ಮ ಹೆಲ್ಪ್ ಮಾಡಿ, ನಮ್ಗೆ ಬುಕ್ಸ್ ಬೇಕು, ಮತ್ತೆ ಮಗುಗೆ ಈ ತರ ಇದಾಗ್ತಿದೆ, ನಾನು ಏನಂತ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅಂದ್ರು. ನಮ್ಮ ಕಚೇರಿಗೆ ಬಂದಿರೋದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ ಬಂದ್ರು. ಅದಕ್ಕೆ ನಾನು ಹೇಳಿದೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲಪ್ಪ. ಬದುಕಿ ಬಾಳ್ಬೇಕು, ಹೇಳ್ಕೋಬೇಕು, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಜೀವನ ಮಾಡ್ಬೇಕು. ಅರ್ಥ ಆಯ್ತಾ? ಸೂಸೈಡ್ ಮಾಡ್ಕೊಳ್ಳೋದೇ ಒಂದು ಇದು ಲೈಫ್ ಅಲ್ಲ. ಈಗ ಸೂಸೈಡ್ ಮಾಡ್ಕೊಳ್ಳೋದು ಅಫೆನ್ಸ್ ಅದೆಲ್ಲ ಅಂತ ಹೇಳಿದೀನಿ. ಅದಕ್ಕೆ ಬಾ ನೀನು ಅಂತಂದು ಕರ್ಸ್ಕೊಂಡಿಲ್ಲಿ ನಮ್ಮ ಕಚೇರಿಯಲ್ಲಿ ಮಾತಾಡ್ತಾ ಇದ್ದೀವಿ. ನಾನು ಮೇಡಮ್ ಹತ್ರ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮತ್ತೆ ಬುಕ್ಸ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳಿದೀನಿ. ಬುಕ್ಸ್ ಕೊಟ್ಟು ಕಳಿಸ್ತೀನಿ ಎಕ್ಸಸೈಸ್ ನ ನಮ್ಮ ಆಫೀಸಿಂದ. ಅದಕ್ಕೆ ಮೇಡಮ್ ತಾವು ದಯವಿಟ್ಟು ಒಂದ್ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ. ಟೈಮ್ ಕೊಟ್ಟು ಸ್ವಲ್ಪ ತಗೊಳ್ಳಿ ಮೇಡಮ್, ಇಸ್ಕೊಳ್ಳಿ ಮೇಡಮ್. ಸರಿ ಸರ್, ಆಯ್ತು. ನೀವು ಹೇಳ್ತಾ ಇದೀರಾ ಅನ್ನೋದಕ್ಕೆ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾನು ಸ್ವಲ್ಪ ಟೈಮ್ ಕೊಡ್ತೀನಿ ಅವ್ರಿಗೆ. ಬಟ್ ಪ್ರತಿ ವರ್ಷನೂ ಸರ್ 4 ವರ್ಷದಿಂದ ಅವ್ರು ಇದೇ ತರನೇ ಪ್ಲೇ ಮಾಡ್ತಾ ಇರೋದು ಸರ್. ಇಲ್ಲ ಮೇಡಮ್, ಇದೊಂದ್ ಸತಿ ಪಾಪ ಇದ್ ಮಾಡಿ. ಯಾಕೆಂದ್ರೆ ಇವತ್ತೆಲ್ಲ ಆಟೋ ಡ್ರೈವರ್ಗಳು ಸಂಕಷ್ಟದಲ್ಲಿದ್ದಾರೆ ಮೇಡಮ್. ತುಂಬಾ ಜನ ಕೂಲಿ ಕಾರ್ಮಿಕರು, ಮತ್ತೆ ನಮ್ಮ ಈ ಆಟೋ ಡ್ರೈವರ್ಗಳು, ಮತ್ತೆ ಎಲ್ಲಾ ತರ ಡ್ರೈವರ್ಗಳು ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ಇದೊಂದ್ಸತಿ ನಮ್ಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಕೊಡಿ. ಬೇಕಾದ್ರೆ ಅವರು, ನಾನು ಪ್ರಾಮಿಸ್ ಮಾಡಿ ಅವ್ರ ಹತ್ರ ಸ್ವಲ್ಪ ಹಂತವಾಗಿ ಕೊಡೋದಕ್ಕೆ ಹೇಳ್ತೀನಿ ಮೇಡಮ್. ಸರಿ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ, ಗೀತಾ ಶ್ರೀನಿವಾಸ್ ಅವರು HM ಅಂತೆ ಪಾಪ. ಅವರು ಹೇಳಿದ್ರು, ಆಯ್ತು ಸರ್ ಟೈಮ್ ಕೊಡ್ತೀನಿ, ಮತ್ತೆ ನಾನು ಇದು ಮಾಡ್ತೀನಿ, ಅವ್ರಿಗೆ ಏನ್ ಬೇಕೋ ಒಂದು ಒಳ್ಳೇದ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವಾಗ ಏನಪ್ಪಾ, ಸರಿ ಸರ್, ಇವಾಗ ಟೈಮ್ ತಗೊಂಡಿದ್ದಾರೆ. ಸರಿ ಸರ್, ನೀನು ಆ ಟೈಮ್ ತಗೊಂಡು ಒಂದ್ ಸ್ವಲ್ಪ ದಿವಸ ಕೊಡ್ತೀವಿ, ಕಟ್ಬಿಡು. ಸಂತೋಷನಾ? ಸಂತೋಷ ಆಯ್ತಾ? ಈಗ ಅವ್ರೇನು ತೊಂದರೆ ಕೊಡೋದಿಲ್ಲ. ಆಮೇಲೆ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಕೊಂಡು, ಮಕ್ಳಿದ್ದಾಗ ಮಕ್ಳಿಗೆ ನೋಡಿ, ನೀವೇನು ಮಾಡ್ಬೇಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಆಸ್ತಿ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಆಸ್ತಿ ಬೇಕಾಗಿಲ್ಲ, ಮಕ್ಳಿಗೆ ವಿದ್ಯೆ ಕೊಡಿ. ವಿದ್ಯೆ ಒಂದು ಕೊಟ್ರೆ ನಿಮ್ಗೆ ಅದೇ ಆಸ್ತಿ ಮಕ್ಳಿಗೆ. ಅರ್ಥ ಆಯ್ತಾ? ಆಸ್ತಿ ಮಾಡೋದ್ರಿಂದ ನಾಳೆ ದಿವಸ ಕಿತ್ತಾಟ ಬರುತ್ತೆ, ಇದು ಬರುತ್ತೆ. ನೀವು ಆಸ್ತಿ ಮಾಡೋದಕ್ಕಿಂತ ಮಕ್ಳಿಗೆ ಎಜುಕೇಶನ್ ಕಷ್ಟ ಬಿದ್ದು ಎಜುಕೇಶನ್ ಕೊಟ್ಬಿಡಿ. ಇವತ್ತು ಮಕ್ಳು ಎಲ್ಲೋ ಒಂದ್ ಕಡೆ ಓದ್ಕೊಂಡು ಹೋಗ್ತಾರೆ. ಸರಿ ಸರ್,
ಅರ್ಥ ಆಯ್ತಪ್ಪ. ಆಮೇಲೆ ನಮ್ಮ ಕಡೆಯಿಂದ ನೀನು ಹೇಳ್ದಂಗೆ ಸ್ಕೂಲ್ಗೆ ಹೇಳಿದ್ದೀನಿ, ಸರಿ ಸರ್. ಆಯ್ತಾಯ್ತಾ. ಬುಕ್ಸ್ ತಗೋ, ಇದು ಮಕ್ಕಳಿಗೆ ಆ ಬುಕ್ಸು ಕೊಟ್ಬಿಡು ಬರ್ಕೊಳ್ಳೋದಿಕ್ಕೆ. ಸರಿ ಸರ್. ಅರ್ಥ ಆಯ್ತಾ. ಆಮೇಲೆ ನೀವು ಜೀವನನ ಎಷ್ಟು ನೀವು ದುಡಿಬೇಕು ಅಷ್ಟೇ ದುಡ್ಕೊಂಡು ಅದನ್ನ ದುಂದು ವೆಚ್ಚ ಮಾಡಬೇಡಿ. ಇಲ್ಲ ಸರ್. ದುಂದು ವೆಚ್ಚ ಮಾಡಬೇಡಿ ಅಲ್ವಾ. ಹೌದು ಸರ್. ಏನ್ ಹೇಳ್ತೀರಾ ಇವಾಗ? ದುಂದು ಅಂದ್ರೆ ಸರ್, ಕಷ್ಟದಲ್ಲಿ ಆ ಲೋನ್ ಅಲ್ಲಿ ಲೋನ್ ತಗೊಂಡಿದ್ವಿ ಸರ್. ಅವರು 10,000ಕ್ಕೆ 5,000 ಬಡ್ಡಿ ಹಾಕ್ತಾ ಇದಾರೆ. ಅದು ತಗೊಂಡು ಅದು ಕಟ್ಟಕ್ಕೆ ನಮ್ಗೆ ಮಕ್ಳು ನೋಡಕ್ ಆಗ್ತಾ ಇಲ್ಲ ಸರ್. ಅದರಿಂದ ಪ್ರಾಬ್ಲಮ್ ಆಗ್ತಾ ಇರೋ. ನಮ್ಗೆ ಹೆಲ್ಪ್ ಮಾಡೋರು ಯಾರಾದ್ರೂ ಇದ್ರೆ ನಾವು ಏನೋ ಒಂದು ಮಾಡ್ಬೋದು. ಅಲ್ಲಿ ಅಮೌಂಟ್ ಕೊಡೋದು ನಾವು ತಗೊಳ್ತೀವಿ, ಆ ಕಟ್ಟಕ್ಕಾಗಲ್ಲ, ಬೌನ್ಸ್ ಆಗ್ಬಿಟ್ಟು ಅದ್ರ ಮೇಲೆ ಬಡ್ಡಿ ಮೇಲೆ ಹಾಕಿ ದುಡಿದವರೆಲ್ಲ ಅವ್ರಿಗೆ ಕೊಡ್ಬೇಕಾಗಿದೆ ಸರ್. ಆಯ್ತು, ಇವಾಗ ನಾನು ಸ್ಕೂಲ್ ಒಂದು ಇದು ಮಾಡಿಸಿದ್ದೀನಿ. ಸರಿ ಸರ್. ಆಮೇಲೆ ಎಕ್ಸಸೈಸ್ ಕೊಟ್ಟಿದ್ದೀನಿ. ಸರಿ. ನಿಮ್ಗೆ ನಮ್ಮ ಸಂಸ್ಥೆಗೆ ನಮ್ಮ ಕಚೇರಿ ಬಂದ್ಮೇಲೆ ಎಷ್ಟು ಸಂತೋಷ ಆಗ್ತಿದ್ಯಾ? ಸಂತೋಷ ಆಗ್ತದೆ. ಏನ್ ಹೇಳ್ತೀರಾ ನಮ್ಮ ಸಂಸ್ಥೆಗೆ? ಸಂತೋಷ ಆಗ್ತದೆ ಸರ್. ಸಂತೋಷ ಆಗ್ತಿದ್ಯಾ? ನಮಸ್ಕಾರ. ನಾನು ವಿನಾಯಕ ಹೆಸರು. ನಮ್ಮ ಸುರೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರಿಂದ ನನಗೆ ತುಂಬ ಉಪಕಾರ ಆಯಿತು. ಸಾರ್ ಹೇಳಿದೆಲ್ಲ ಕೇಳಿ ನನ್ನ ಮಕ್ಕಳು ಫೀಸ್ ಕಟ್ಟಿಲ್ಲ, ಮತ್ತು ಮನೆ ಬಾಡಿಗೆ ಕಟ್ಟಿಲ್ಲ, ಆಟೋ ಬಾಡಿಗೆನೂ ಕಟ್ಟಿಲ್ಲ. ಸಾರ್ನ ಮೀಟ್ ಮಾಡುವಾಗ ನನ್ನ ಆಫೀಸ್ ಬಂದು ಬಾ ಅಂತ ಹೇಳಿದರು. ಅವರಿಂದ ನನಗೆ ಸಹಾಯ ತುಂಬ ಆಯಿತು. ಮಕ್ಕಳು ಫೀಸು ಕೊಟ್ಟಿಲ್ಲ, ಬುಕ್ ಕೊಟ್ಟಿದ್ದರು. ಕೊಟ್ಟ ತಕ್ಷಣ ನನಗೆ ಸ್ವಲ್ಪ ಪ್ರಾಬ್ಲಮ್, ಇಲ್ಲಿ ಆಫೀಸಿಂದ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ವೀಕ್ಷಕರೇ ನೋಡಿ, ಇವತ್ತು ಆಟೋ ಚಾಲಕರು ಮತ್ತೆ ನಮ್ಮ ಕೂಲಿ ಕಾರ್ಮಿಕರು ಕಷ್ಟ ಸಂಕಷ್ಟ ಕೇಳಲಾಗದ ಒಂದು ಸಂಕಷ್ಟ. ಯಾಕೆ ಅಂತಂದ್ರೆ ಇವತ್ತು ದುಬಾರಿಯಾಗಿ ನಮ್ಮಲ್ಲಿ ಪ್ರತಿಯೊಂದು ದುಬಾರಿಯಾಗಿದೆ. ಪೆಟ್ರೋಲ್, ಡೀಸೆಲ್, ತರಕಾರಿ, ದಿನಸಿಗಳೆಲ್ಲ ದುಬಾರಿ ಆಗಿದೆ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ದಯವಿಟ್ಟು ಬಡವರ ಬಗ್ಗೆ ಒಂದು ಕಾಳಜಿ ವಹಿಸ್ಲಿ. ಯಾಕೆ ಅಂತಂದ್ರೆ ಇವತ್ತು ಬಡವ್ರ ಬಗ್ಗರು ಬದುಕೋದೇ ಕಷ್ಟ ಆಗಿದೆ. ನೋಡಿ, ಇವತ್ತು ವಿನಯ್ ಅಂತವ್ರು ಒಬ್ಬ ಎಷ್ಟೋ ಜನ ಇದ್ದಾರೆ, ಅವ್ರು ಹೇಳ್ಕೊಳಕ್ ಆಗ್ತಾ ಇಲ್ಲ. ವಿನಯ್ ಅಂತ ಆಟೋ ಚಾಲಕರುಗಳು ಎಷ್ಟು ಸಾವಿರಾರು ಜನ ಇರ್ತಾರೆ. ಅಂದ್ರೆ ಅವರು ಮುಂಚೂಣಿಗೆ ಬಂದು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ಎಲ್ಲರಿಗೂ ಒಂದು ಏನಂತಾರೆ ಅದಕ್ಕೆ, ಹೇಳ್ಕೊಂಡ್ರೆ ಏನಾಗುತ್ತೋ, ಹೇಳ್ಕೊಂಡ್ರೆ ಏನಂತಾರೋ ಜನ, ಹೇಳ್ಕೊಂಡ್ರೆ ನಮ್ಮ ಮರ್ಯಾದೆ ಏನಾಗುತ್ತೋ ಅಂತ ಆ ಮರ್ಯಾದೆಗೋಸ್ಕರ ಹಿಂಜರಿತಾ ಇದ್ದಾರೆ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಡವರ ಪರ ಒಂದು ಕಾಳಜಿ ವಹಿಸ್ಲಿ. ಅವ್ರಿಗೆ ಅಂತಾನೆ ಒಂದು ಸ್ವಲ್ಪ ಗ್ಯಾಸು, ಸಿಲಿಂಡ್ರು, ಇವತ್ತು ಗ್ಯಾಸು, ಸಿಲಿಂಡ್ರು ಮತ್ತೆ ಪೆಟ್ರೋಲು ಈ ಮೂರನ್ನು ಕಮ್ಮಿ ಮಾಡಿದಾಗ ಎಲ್ಲ ಆಟೋಮೆಟಿಕ್ ಆಗಿ ರೇಟ್ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಸಾಮಾನ್ಯ ಜನ ಬದುಕೋ ಥರ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.